ಎಲ್ಲಾ ವೋಟರ್ಸ್ ರೇಟಿಂಗ್ ಕೊಡ್ರ ಮೇಲೆ ಅವ್ನ್ ಕನ್ಸಾಲಿಡೇಟೆಡ್ ರೇಟಿಂಗ್ ಬರುತ್ತೆ. ಹೈಯೆಸ್ಟ್ ಯಾರು ಬಂದಿರ್ತಾರೋ ಅವ್ನ ಎಲೆಕ್ಷನ್ ಕಳಿಸ್ತೀವಿ ಅಂತ ಹೇಳಿದೀವಿ. ಸರ್, ನಾನು ಇವತ್ತು ಆಂಕರ್ ಆಗಿ ಬಂದಿಲ್ಲ ಸರ್. ಈಗ ನೀವು ಪ್ರಜಾಕೀಯ, ಸೊ ಅದ್ರ ಬಗ್ಗೆ ನಾನೊಬ್ಬ ಕಾಮನ್ ಮ್ಯಾನ್, ನಾನು ಏನ್ ಮಾಡಬೇಕು ಅಂತ ವಿಚಾರಗಳನ್ನ ತಿಳಿಸ್ಕೊಡೋದಾದ್ರೆ. ಫೋನ್ ಇದೆಯಾ? ಇದೆ ಸರ್. ಓಪನ್ ಮಾಡಿ. ಓಕೆ ಸರ್. ಇಲ್ಲಿ ಒಂದು ನಿಮಿಷ ಜನಕ್ಕೂ ತೋರಿಸ್ಬೋಣ ನೋಡಿ. ಇಲ್ಲಿ ಒಂದು ನಿಮಿಷ, ಯಾವುದಿದು? ಪ್ಲೇ ಸ್ಟೋರ್ಗೆ ಹೋಗಿ. ಓಕೆನಾ? ಪ್ರಜಾಕೀಯ ಆ್ಯಪ್. ಓಕೆನಾ? ನೋಡಿ ಇಲ್ಲಿ ಬಂತು. ಓಕೆನಾ? ಇದನ್ನು ಇನ್ಸ್ಟಾಲ್ ಮಾಡಿ. 2 ನಿಮಿಷ ನೋಡಿ. ಇದು ಆ್ಯಪ್ ಇದೆ. ಇಲ್ಲಿ ಹೋಗ್ತಿದ್ದಂಗೆ ನೀವು ನೋಡಿ ವೆಲ್ಕಮ್, ಇದನ್ನು ಓದಬೇಕು ನೀವು. ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀರಾ ನೀವು ಅನ್ಸುತ್ತೆ ಇದು? ಇಲ್ಲ ಅಲ್ವಾ? ಇಲ್ಲ ಸರ್, ಇಲ್ಲ. ಇನ್ನೊಂದು ಫೋನಲ್ಲಿ ಮಾಡಿದ್ದೆ ನೋಡಿ. ಇದೇನಿದೆ ಇದು ಕನ್ನಡ ಮಾಡ್ಕೊಳ್ಳಿ. ನಿಮ್ಗೆ ಕನ್ನಡ ಅಂದ್ರೆ ಕನ್ನಡ, ಇಂಗ್ಲೀಷ್ ಅಂದ್ರೆ ಇಂಗ್ಲೀಷ್. ಲ್ಯಾಂಗ್ವೇಜಸ್ ಕೂಡ ಅದೇ ಇದೆ. ಎಲ್ಲ ಲ್ಯಾಂಗ್ವೇಜಸ್ ಇದೆ ನೋಡಿ. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಅದನ್ನ ಮಾಡ್ಕೊಳ್ಳಿ. ಇಲ್ಲಿ ಸುಮ್ಮನೆ ಹಾಕಿದೀವಿ ಪ್ರವೇಶ ನಿಷಿದ್ಧ, ಇದೇನು ಬದಲಾಗಲ್ಲ ಅನ್ನೋರು ಇಲ್ಲಿ ಬರಲೇಬೇಡಿ ಅಂತ ಹೇಳಿದೀವಿ. ಓಕೆನಾ? ನನ್ನ ನಾಯಕ ಎಲ್ಲ ಬದಲು ಮಾಡ್ತಾನೆ, ಯಾರೋ ಬಂದ್ಬಿಟ್ಟು ಅನ್ನೋರು ಬರಬೇಡಿ ಇಲ್ಲಿಗೆ. ಏನ್ ಹೇಳಿ, ನೀವು ನಾಯಕನ್ ಬಿಲೀವ್ ಮಾಡ್ತೀರಿ, ಯಾರೋ ಬರ್ತಾರೆ ಮಾಡ್ತಾರೆ, ಬಿಟ್ಬಿಡಿ. ಅದನ್ನ ಬಿಟ್ಟು ಯಾರಿದ್ದೀರೋ, ನಾನೊಬ್ಬ ಮಾಲೀಕ, ಇದು ನನ್ನ ರಾಜ್ಯ, ನನ್ನ ದೇಶ, ನನ್ನ ಟ್ಯಾಕ್ಸ್ ಮನಿ ನನಗ್ ಬರ್ಬೇಕು, ಈ ತರ ಎಲ್ಲ ಐಡಿಯಾ ಇದ್ರೆ, ನಾನೊಬ್ಬ ಇಂಡಿಪೆಂಡೆಂಟ್ ಥಿಂಕರ್ ಆಗಿದ್ರೆ ಇಲ್ಲಿ ಬನ್ನಿ ಅಂತ ಹೇಳಿದೀವಿ. ನೀವು ಇಂಡಿಪೆಂಡೆಂಟ್ ಥಿಂಕರ್ ಆಗಿ ಬರ್ತೀರಾ. ಓಕೆನಾ? ಬಂದ್ರೆ ಇಲ್ಲಿ ಹೇಳಿದೀನಿ, ಇನ್ಮೇಲೆ ನಾನು ಯಾರು ಏನ್ ಡಿಸ್ಕರೇಜ್ ಮಾಡ್ರು ನಾನು ಅದಕ್ಕೆ ಪ್ರಭಾವಿತನಾಗಲ್ಲ. ನನ್ನ ಡಿಸಿಷನ್ ನಾನೇ ತಗೊಂತೀನಿ, ನನಗೆ ಇದು ಬೇಕು, ನಾನು ಇದನ್ನ ಮಾಡ್ತೀನಿ ಅಷ್ಟೇ. ನಾನು 4 ಜನಕ್ಕೆ ಹೇಳ್ತೀನಿ ಅಂತ ಹೇಳಿದೀವಿ. ಇಲ್ಲಿ ಇದನ್ನ ಒಪ್ಕೊಂಡು ನೀವು ಹೋದ ಅಂದ್ರೆ ಇಲ್ಲ ಆಯ್ತು. ಇಲ್ಲಿ ನೀವು ಇದನ್ನ ಓಕೆ ಮಾಡ್ತೀರಾ ಅಂದ್ರೆ ನಿಮ್ಮ ಸ್ವಇಚ್ಛೆಯಿಂದ ಇದು ಮಾಡ್ತಿದ್ದೀರಾ ಅಂತ. ಇಲ್ಲಿ ಹೋದ್ರೆ ನಿಮ್ ಆಪ್ ಡೌನ್ಲೋಡ್ ಆಯ್ತು ಇಲ್ಲಿ. ಓಕೆನಾ? ಇಲ್ಲಿ ಇವಾಗ ನೋಂದಾಯಿತ ನಾಗರಿಕರು ಎಷ್ಟು ಜನ ಇದಾರೆ ಅಂದ್ರೆ ನೋಡಿ, ಆಲ್ರೆಡಿ ಇಲ್ಲಿ ನಿಮಗೆ ಬರುತ್ತೆ. ಇಲ್ಲಿ ಎಷ್ಟು ಜನ ವೋಟರ್ಸ್ ಆಲ್ರೆಡಿ ಬಂದಿದ್ದಾರೆ ಇಲ್ಲಿ ಅಂತ. ನೀವು ನೋಡಿ ಎಲ್ಲಾ ಆಕಾಂಕ್ಷಿಗಳು ಎಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಅಂತ. ಇಲ್ಲೊಂದಷ್ಟು ಆಕಾಂಕ್ಷಿಗಳು ಬಂದಿರ್ತಾರೆ. ನಾಗರಿಕರು ಎಷ್ಟು ಜನ ಇದ್ದಾರೆ, ಇದು ಓಪನ್ ಆಗಿರೋ ಚೆನ್ನಾಗಿರೋದು ನಿಮ್ಗೆ. ನೆಕ್ಸ್ಟ್ ನಿಮ್ಮ ಸಮಸ್ಯೆಗಳೇನಿದೆ ಅಂತ ಇಲ್ಲಿ ನೀವು ಹುಡುಕೊಂಡು ಇಲ್ಲಿ ನೀವು ಹಾಕ್ಬೋದು. ನೋಡಿ MLA ನೀವು ಇವಾಗ ಕಾರ್ಪೊರೇಷನ್ ಎಲೆಕ್ಷನ್, ಮುನ್ಸಿಪಲ್ ಕಾರ್ಪೊರೇಷನ್, ಅದರಲ್ಲಿ ಯಾವ್ದು GBA ಹೊಡೆದ್ರಿ, GBA ಬಂತು. GBA ನಿಮ್ ವಾರ್ಡ್ ಯಾವ್ದು? ಗ್ರೇಟರ್ ವಿಜಯನಗರ್. ನೋಡಿ ಇಲ್ಲಿ ಇಶ್ಯೂಸ್ ಇದೆ, ನಿಮ್ಗೆ ಏನೇನ್ ಪ್ರಾಬ್ಲಮ್ ಇದೆಯೋ ಇಲ್ಲಿ ಹಾಕ್ಬೋದು. ನೋಡಿ ಇದಿದೆ, ನನಗೇನೋ ಇದಿದೆ, ಆ ಸಮಸ್ಯೆ ಇದೆ, ಈ ಸಮಸ್ಯೆ ಎಲ್ಲ ಇದೆ. ಓಕೆನಾ? ಇದ್ರ ಪರಿಹಾರ ಅಂತ ಇಲ್ಲೊಂದಿದೆ, SOP. ಇದನ್ನ ನೋಡ್ಬೋದು. ಈ ತರ ವರ್ಕ್ ಮಾಡ್ತಾರೆ ಈ ಸಿಸ್ಟಮ್ ಅಲ್ಲಿ ಅಂತಿದೆ. ಹಿಂಗೆ ವರ್ಕ್ ಮಾಡ್ಬೇಕು ಟ್ರಾನ್ಸ್ಪರೆಂಟ್ ಆಗಿ ಅಂತಿದೆ. ಓಕೆನಾ? ಮುಂದುವರೆದ್ರೆ ವಾಪಸ್ ಬಂದ್ರೆ ನಿಮ್ಗೆಲ್ಲ ಮತ್ತೆ ಆಕಾಂಕ್ಷಿಗಳಿಗೆ ಬರ್ತೀರಾ. ಇನ್ ನೀವು ಆಕಾಂಕ್ಷಿಯಾಗಿ ನಿಂತ್ಕೊಬೇಕು ಅಂದ್ರೆ ಇಲ್ಲಿ ಹೋಗ್ತೀರಾ, ನೋಂದಣಿ ಮಾಡ್ಬೇಕು ಅಂದ್ರೆ ಇಲ್ಲಿ ಹೋಗ್ತೀರಾ. ಇಲ್ಲಿ ಹೋದ್ರೆ ನಿಮ್ ಫೋಟೋ ಕೊಟ್ಟು ಎಲ್ಲ ಕೊಟ್ಟು ನೀವು ಮುಂದೆ ಹೋದ್ರೆ ನೀವು ಇದಾಗ್ತೀರಾ ಅಷ್ಟೇ. 1-2 ಸಿಂಪಲ್ ಇದೆ. ಅದು ಬಿಟ್ರೆ ನನ್ನ ಕ್ಷೇತ್ರದ ಆಕಾಂಕ್ಷಿ ಯಾರ ಇದಾರ ಅಂತ ನೀವು ಹುಡ್ಕೊಬಹುದು. ನಿಂತ್ಕೊಂಡಿದ್ರೆ GBA ನೀವೇನ್ ಹೇಳಿದ್ರಿ, ವಿಜಯನಗರ ಅಲ್ವಾ? ನೋಡಿ ಇಲ್ಲಿ ಯಾರೋ ಒಬ್ರು ನಿಂತಿದ್ದಾರೆ ಎಲೆಕ್ಷನ್ಗೆ. ಓಕೆನಾ? ಇಲ್ಲಿ ಹೋಗಿ ಮೆಸೇಜ್ ಮಾಡ್ಬೋದು ಅವ್ರಿಗೆ, ನನ್ನ ನೀವು ಭೇಟಿ ಮಾಡ್ಬೇಕು, ಟೈಮ್ ಹೇಳಿ ಅಂತ. ಇಲ್ಲಿ ನೀವು ಟೈಪ್ ಮಾಡಿದ್ರೆ ಇಲ್ಲಿ ಆಗುತ್ತೆ. ಓಕೆನಾ? ಅವ್ರೇ ನಿಮ್ಮನ್ನ ಭೇಟಿ ಮಾಡೋಕೆ ಇಲ್ಲೊಂದು ಲಿಂಕ್ ಹಾಕಿರ್ತಾರೆ ಇದ್ರೊಳಗಡೆ. ಆ ಲಿಂಕ್ ಅವ್ರು ಹಾಕಿದ್ರೆ ನೀವು ಅಲ್ಲಿ ಹೋಗಿ ನೀವು ವಿಡಿಯೋ ಚಾಟ್ ಮಾಡ್ಬೋದು. ಡೈರೆಕ್ಟ್ ವಿಡಿಯೋ ಚಾಟ್ ಮಾಡ್ಬೋದು. ಎಲ್ಲ ರೀತಿ ನಿಮ್ಗೆ ಇವಾಗ ಏನಂದ್ರೆ ನಿಮ್ಮ ಕ್ಷೇತ್ರ ನಿಂತ್ಕೊಳ್ಳೋ ಆಕಾಂಕ್ಷಿ ನಿಮ್ಗೆ ಕಾಣಿಸ್ತಾ ಇದ್ದಾನೆ, ನೀವು ಅವನ್ನ ಸೆಲೆಕ್ಟ್ ಮಾಡ್ಬೋದು. ಅಂದ್ರೆ ಗ್ರೇಡಿಂಗ್ ಕೊಡ್ಬೋದು, ರೇಟಿಂಗ್. ಅವನ ಹತ್ರ ಮಾತಾಡ್ತೀರಾ, ಈಸ್ ಗುಡ್ ಅನ್ಸ್ತು ಅನ್ಕೊಳ್ಳಿ, ಚೆನ್ನಾಗಿ ಮಾಡ್ತಾರೆ ಇವರು ಅಂತ ನಂಬಿಕೆ ಬಂದ್ರೆ ಎಕ್ಸಲೆಂಟ್ ಇದು ಕೊಡ್ಬೋದು. ಇಲ್ಲ ಈ ತರ ಎಲ್ಲಾ ವೋಟರ್ಸ್ ರೇಟಿಂಗ್ ಕೊಡ್ರ ಮೇಲೆ ಅವ್ನ್ ಕನ್ಸಾಲಿಡೇಟೆಡ್ ರೇಟಿಂಗ್ ಬರುತ್ತೆ. ಹೈಯೆಸ್ಟ್ ಯಾರು ಬಂದಿರ್ತಾರೋ ಅವ್ನ ಎಲೆಕ್ಷನ್ ಕಳಿಸ್ತೀವಿ ಅಂತ ಹೇಳಿದೀವಿ. ಅಂದ್ರೆ ಈ ಮೊಬೈಲ್ ಆಪ್ ಮೂಲಕ ಯಾರಿಗೆ ಹೈಯೆಸ್ಟ್ ರೇಟಿಂಗ್ ಬಂದಿರುತ್ತೋ ಅಂತವನ್ನ ಎಲೆಕ್ಷನ್ ಕಂಟೆಸ್ಟೆಂಟ್ ಆಗಿ ನೀವು ಕಳಿಸ್ತೀರಾ ಪ್ರಜಾಕೀಯ. ಆತರ ಯಾಕಂದ್ರೆ ಡೈರೆಕ್ಟ್ ಆಗು ಮಾಡ್ಬೋದು, ಅವ್ರು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಬಹುದು. ಇಲ್ಲ ಪಕ್ಷದ ಮೂಲಕ ಅದ್ ನೋಡೋಣ ಜನ ಯಾವ ತರ ಕೇಳ್ತಾರೋ ಅದ್ರ ಮೇಲೆ. ಇಷ್ಟೇ ಇರೋದು ಇದರಲ್ಲಿ ಸರ್. ಈಗ ಇವಾಗ ನೀವು ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಿರ್ತಾರೆ, ಹಾಗೇನೆ ಈಗಿನ ಜೆನ್ಸಿಗಳಿಗಾಗಿರ್ಬೋದು, 90 ಕಿಡ್ಸ್ ಆಗಿರ್ಬೋದು ಗೊತ್ತಿರುತ್ತೆ. ಈಗ ನಮ್ಮ ತಂದೆ ತಾಯಿ ಆಗಿರ್ಬೋದು, ಅಜ್ಜಂದಿರಾಗಿರ್ಬೋದು, ಅವ್ರಿಗೆ ಯಾವ ರೀತಿ ಸೆಲೆಕ್ಷನ್ ಮಾಡುವಂಥದ್ದು, ಇಲ್ಲೇನಾದ್ರೂ ಮೋಸ ಆಗೋ ಚಾನ್ಸಸ್ ಏನಾದ್ರು ಆಗ್ಬೋದು? ಏನಿಲ್ಲ. ನೀವು ತಂದೆ ತಾಯಿ ಹೇಳ್ಬೋದು, ಈ ವಿಷಯ ತೋರಿಸ್ಬಿಟ್ಟು ಹೇಳ್ಬೋದು. ಅಥವಾ ನೀವ್ ಹೇಳ್ಬೋದು, ನೋಡಿ ಈ ತರ ಒಬ್ಬ ಅಭ್ಯರ್ಥಿ ಇದ್ ಮಾಡಿದ್ವಿ, ಅವ್ರಿಗೆಲ್ಲ ನಾವು ಈ ಸತಿ ಪ್ರೋತ್ಸಾಹ ಕೊಡೋಣ, ಹೊಸಬಂದ್ ತರೋಣ ಕಾರ್ಪೊರೇಟರ್ ಆಗಿ ಅಂತ ನೀವು ಮಾಡ್ಬೋದು. ಅಲ್ಲ ಸರ್, ಈಗ ಹೇಳ್ಬೋದು, ಬಟ್ ಏನಂತಂದ್ರೆ ಇದ್ರಲ್ಲಿ ಏನಾದ್ರು ಮೋಸ ಆಗಲ್ವಾ ಇವಾಗ? ಯಾಕಂತಂದ್ರೆ ಓಟ್ ಹಾಕೋದ್ರಲ್ಲೂ ಕೂಡ ಮೋಸ ಆಗ್ತಿರುವಂತಹ ಕಾಲದಲ್ಲಿ ನಾವಿದೀವಿ. ಈ ಆಪ್ ಅನ್ನು ಇಟ್ಕೊಂಡು ಹೋಗ್ತಾರೆ ಒಂದಷ್ಟು ಜನ, ಅವರ ಮೊಬೈಲ್ ಅನ್ನು ಇಸ್ಕೊಳ್ತಾರೆ, ಡೌನ್ಲೋಡ್ ಮಾಡ್ತಾರೆ, ಅವರ ಮೊಬೈಲ್ ಇಸ್ಕೊಂಡು ಮಾಡಕ್ ಸಾಧ್ಯ ಆತರ? ಅಲ್ಲ, ಇವಾಗ ಯಾರೋ ಒಬ್ರು ಇರ್ತಾರೆ ಸರ್, ಇವಾಗ ಆತರ ಇದ್ರೆ ಅಂತವ್ರ ಹತ್ರ ಓಟೆ ಹಾಕ್ಸ್ಬಿಡ್ತಾರೆ.
ಅಲ್ಲ ಓಟೆ ಹಾಕ್ಸ್ಬಿಡ್ತಾರೆ. ಅಷ್ಟೊಂದು ಯಾಕೆ ಮಾಡ್ತಾರೆ? ಅಲ್ಲ ಈ ತರ ಈಗ ನಾನು 100 ಜನರ ಹತ್ರ ಇಲ್ಲಿ ಬಂದು ನಾನು ಮಾಡೋ ಬದಲು 100 ಜನಕ್ಕೆ ಓಟೆ ಹಾಕ್ಬಿಡಪ್ಪ ಅಂತ ಹೇಳ್ತೀನಿ. ಆ ಥರ ಆಗಲ್ಲ. ನೀವ್ ಹೇಳಿದಂತೂ ನಿಜ. ಬಟ್ ಏನಂತಂದ್ರೆ ಕೆಲವೊಬ್ಬರಿಗೆ ಆಯ್ಕೆ ಮಾಡೋದಾ ಬೇಡವಾ? ಯಾಕಂತಂದ್ರೆ ಇವಾಗ ನಮ್ಗಳು ಗೊತ್ತಿರುತ್ತೆ ಈ ವ್ಯಕ್ತಿ ಪರ್ಫೆಕ್ಟಾ ಇಲ್ವಾ ಎಲೆಕ್ಷನ್ಗೆ ನಿಂತ್ಕೊಳ್ಳೋದಕ್ಕೆ. ಇನ್ನೊಬ್ರು ಇರ್ತಾರೆ, ಇವಾಗ ಅಜ್ಜಿಂದ್ರು ಇರ್ತಾರೆ, ಅವ್ರಿಗೆ ಸ್ಮಾರ್ಟ್ ಫೋನ್ ಬರಲ್ಲ, ಕೀಪ್ಯಾಡ್ ಯೂಸ್ ಮಾಡ್ತಿರ್ತಾರೆ. ಅಂತವ್ರು ಬೇಡ ಅನ್ನೋದಕ್ಕೆ, ಯಾಕಂದ್ರೆ ಹಿಂದಿನ ದಿನಗಳಿಂದಾನು ನೋಡ್ಕೊಂಡ್ ಬಂದಿರ್ತಾರೆ ಅವರ ಒಂದು ನಡವಳಿಕೆ ಹೆಂಗಿರುತ್ತೆ ಏನು ಅಂತ ಹೇಳ್ಬಿಟ್ಟು. ಅದನ್ನೆಲ್ಲ ನೋಡಿದಾಗ ಇವಾಗ ಒಬ್ಬ ವ್ಯಕ್ತಿ ನಿಂತ್ಕೊಂತಿದ್ದಾನೆ ಅಂತಂದಾಗ ಆ ವ್ಯಕ್ತಿ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು, ಆ ವ್ಯಕ್ತಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ, ಮುಂಚೆ ಏನಾದ್ರು ನಿಂತ್ಕೊಂಡಿತ್ತು ಅಂತಂದ್ರೆ, ಇವಾಗ ಬೇರೆ ಪಕ್ಷದಲ್ಲಿ ನಿಂತ್ಕೊಂಡಿರ್ತಾರೆ, ನಿಮ್ಮ ಪ್ರಜಾಕೀಯಕ್ಕೆ ಬಂದು ನಾನು ನಿಂತ್ಕೊಂತೀನಿ ಅಂತಂದಾಗ ಈ ವ್ಯಕ್ತಿ ಹೆಸರು ಸೂಚಿಸುತ್ತೆ. ಅಂತ ಒಂದು ಸಂದರ್ಭದಲ್ಲಿ ಆ ವ್ಯಕ್ತಿ ಆ ಒಂದು ಪಕ್ಷದಲ್ಲೇ ಕೆಲಸ ಮಾಡಿಲ್ಲ, ಈ ಪಕ್ಷದಲ್ಲಿ ಕೆಲಸ ಮಾಡ್ತಾರ ಅಂತ ರೇಟಿಂಗ್ ಕೊಡಲ್ಲ ನೀವು. ಅಜ್ಜಿ ತಾತಂದ್ರೆ ಹೆಂಗ್ ಕೊಡಬೇಕು? ಅವರ ಪಕ್ಷದವ್ರು ಏನಾದ್ರು ಬಂದ್ಬಿಟ್ಟು, ಯಾಕಂತಂದ್ರೆ ಇವಾಗ ಬೇರೆಯವರು ಇರ್ತಾರೆ, ಅವರ ಒಂದು ಸಂಗಡಿಗರು ಇರ್ತಾರೆ ಅಥವಾ ಅವ್ರ ಬೆಂಬಲಿಗರು ಇರ್ತಾರೆ. ಅಜ್ಜಿ ತಾತನಿಗೆ ಗೊತ್ತೇ ಆಗಲ್ಲ ಅಂದ್ರಲ್ಲ, ಅಜ್ಜಿ ತಾತನ ಇದ್ರೊಳಗೆ ಬರೋದೇ ಇಲ್ಲ ಅಂದ್ರಲ್ಲ ನೀವು. ಅಲ್ಲ ಅದೇ ಅವ್ರಿಗೆ ಗೊತ್ತಾಗಲ್ಲ, ಒಂದು ಅವ್ರ ಬೆಂಬಲಿಗರು ಬಂದ್ಬಿಟ್ಟು ಕೊಡಿ ಅಂತ ಹೇಳ್ಬಿಟ್ಟು ಇವ್ರನ್ನ ನಿಲ್ಸ್ಕೊಂಡು ಈ ತರ ಮೋಸ ಆದ್ರೆ ಅಂತ. ಅಲ್ಲ ಅವಾಗ ನೀವು ಅದು ಹೇಳ್ಬೋದು, ಈ ಸಿಸ್ಟಮ್ ಅಲ್ಲೂ ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊಬೋದಲ್ವಾ? ದುಡ್ಡು ಕೊಟ್ಬಿಟ್ಟು ಓಟ್ ಹಾಕಿ ಅಂದ್ರೆ ಹಾಕ್ಬೋದು. ಅಲ್ಲ ದುಡ್ಡು ಕೊಟ್ಟು ಇವಾಗ ಆಲ್ರೆಡಿ ಆಗ್ತಿದೆ ಈ ಒಂದು ಅವ್ಯವಹಾರಗಳನ್ನ ಕೇಳಿ. ಎಂಡ್ ಆಫ್ ದಿ ಡೇ ಮತ್ತೆ ವೋಟರ್ಸೇ ಇಂಪಾರ್ಟೆಂಟ್ ಆಗ್ತಾರೆ. ನೀವು ವೋಟರ್ಸೇ ಕರಪ್ಟ್ ಆಗ್ಬಿಟ್ರೆ ದುಡ್ಡಿಸ್ಕೊಂಡು ಓಟ್ ಹಾಕ್ತೀನಿ ಅಂದ್ಮೇಲೆ ಯಾರಿಗೋಸ್ಕರ ನಾನು ಏನ್ ಮಾಡಕ್ ಸಾಧ್ಯ? ಅಲ್ಲ ಇವಾಗ ಒಂದ್ ನಿಮಿಷ ಒಂದ್ ಹೇಳ್ತೀನಿ. ನೀವೊಬ್ರು ವೋಟರ್, ನಾನು ಬದಲಾವಣೆ ಬೇಕು ಅಂತ ಕೇಳ್ತಾ ಇದ್ದೀನಿ. ಹೌದು, ನಾನೊಂದು ಆಪ್ಷನ್ ಮಾಡ್ಕೊಟ್ಟಿದ್ದೀನಿ. ಸರ್ ನಾನೇ ದುಡ್ಡಿಸ್ಕೊಂಡು ಓಟ್ ಹಾಕಿದ್ರೆ ಏನ್ ಮಾಡ್ತೀರಾ ಅಂದ್ರೆ ನಾನೇನ್ ಆನ್ಸರ್ ಮಾಡ್ಲಿ? ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಇವಾಗ ನೀವು ಹೇಳುವಂತದ್ದು ಈಗಿನ ಜನರೇಷನ್ಸ್ ಎಲ್ಲ ಓಕೆ ಸರ್, ಬಟ್ ನನಗೇನಂತಾರೆ, ಯಾರೋ ಒಬ್ರು ನಿಂತಿರ್ತಾರೆ, ನಾನು ಗೆಲ್ಲೇಬೇಕು ಅನ್ನುವಂಥ ಪಣ ತೊಟ್ಟಿರ್ತಾರೆ, ಎಲೆಕ್ಷನ್ ಕಂಟೆಸ್ಟೆಂಟ್ ಆಗಿ ಪಾರ್ಟಿಸಿಪೇಟ್ ಮಾಡಲೇಬೇಕು ಅಂತ ಪಣ ತೊಟ್ಕೊಂಡಿರ್ತಾರೆ. ಅಂಥವ್ರ ಸಂಗಡಿಗರು ಬಂದ್ಬಿಟ್ಟು ಮೊಬೈಲ್ ಕೊಡಿಮ್ಮ ಅಂತ ಹೇಳ್ತಾರೆ. ಇವಾಗ ಹೆಂಗಿದ್ರು ಪ್ರಚಾರಕ್ಕೋಸ್ಕರ ಮನೆಗೆ ಹೋಗ್ತಾರೆ, ರಿಫ್ಲೆಕ್ಸ್ ಎಲ್ಲ ಇಟ್ಕೊಂಡು ಓಟ್ ಹಾಕಿಂದ ಕೊಡಿ ಅಂತ ಹೇಳ್ಬಿಟ್ಟು ಅವ್ರ ಕಡೆಯಿಂದ ಈ ಒಂದು ಬಟನ್ ಪ್ರೆಸ್ ಮಾಡಿ ಪ್ರೊಸೀಜರ್ನೆಲ್ಲ ಕಂಪ್ಲೀಟ್ ಮಾಡಿದ್ರೆ ಅವರು ಸೆಲೆಕ್ಷನ್ ಆಗ್ತಾರೆ ಅಂತ ಅನ್ಕೋಣ ಪ್ರಜಾಕೀಯ ಆಪ್ ಇಂದ. ಹೆಂಗ್ ಆಗ್ತಾರೆ? ಯಾಕಂದ್ರೆ ನೀವು ಎಲ್ಲ ಇರ್ತಿರಲ್ಲ ಅಲ್ಲಿ, ನೀವು ರೇಟಿಂಗ್ ಕೊಟ್ಟಿರ್ತಿರಲ್ಲ. ಆಮೇಲೆ ರೇಟಿಂಗ್ ಕೊಡೋದಿದೆ ಅಲ್ಲಿ, ಸುಮ್ನೆ ವೋಟ್ ಹಾಕ್ಸ್ಕೊಂಡ್ಬಿಡಕ್ ಆಗಲ್ಲ. ಆಯ್ತಾ? ರೇಟಿಂಗ್ ಅನ್ನೋದು ಇದೆಯಲ್ಲ, ನೀವು ಅವ್ರ ಹತ್ರ ಮಾತಾಡಿರ್ಬೇಕು, ನೀವು ಅವ್ರನ್ನ ಮೀಟ್ ಮಾಡಿರ್ಬೇಕು. ಅಂದ್ರೆ ಇವಾಗ ನೀವು ಹೇಳಿದ ಪ್ರಕಾರ ಡೈರೆಕ್ಟ್ ಫೇಸ್ ಟು ಫೇಸ್ ಕಮ್ಯುನಿಕೇಶನ್ ಇದ್ದೇ ಇರುತ್ತೆ. ಫೇಸ್ ಟು ಫೇಸ್ ಕಮ್ಯುನಿಕೇಶನ್ ಮಾಡಿರ್ಬೇಕು, ಪ್ಲಸ್ ವಿಡಿಯೋ ಕಾಲ್ ಅಲ್ಲಿ ಮಾತಾಡಿರ್ಬೇಕು. ಒಂದ್ ಯಾವ್ದೋ 2 ರೀತಿಲಿ ಅವ್ರನ್ನ ಮೀಟ್ ಮಾಡಿದ್ರೆ ನೀವು ರೇಟಿಂಗ್ ಬರೋದು ನಿಮ್ಗೆ ಆಪ್ಷನ್. ಇಲ್ಲ ಅಂತಂದ್ರೆ ಬರಲ್ಲ. ಇಲ್ಲ ಅಂದ್ರೆ ಬರಲ್ಲ. ಐ ಗಾಟ್ ಇಟ್ ನೌ ರೈಟ್ ನೌ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು